ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ಇವತ್ತು ಎಗ್ ಕರಿ ಹಾಗೂ ಜೋಳದ ರೊಟ್ಟಿ ತಿನ್ನೋಣ ಅಂತ ಹೇಳ್ಬಿಟ್ಟು ಈಗ ಎಗ್ಗನ್ನು ಬಾಯ್ಲ್ ಮಾಡಿ ಆಗಿದೆ. ಸೊ ಅದನ್ನು ಸಿಪ್ಪೆ ತೆಗಿತಾ ಇದ್ದೇನೆ. ಇದೀಗ ಮಗಳು ತೆಗಿತಾ ಇದ್ದಾಳೆ. ಅವಳಿಗೆ ಸಿಪ್ಪೆ ತೆಗೆದು ಅಂತ ಹೇಳಿದ್ರೆ ತುಂಬ ಖುಷಿ ಆಗೋದು. ಹಾಗೆ ಎಗ್ ಕರಿಗೆ ನೀರುಳ್ಳಿ, ಟೊಮೆಟೊ ಹಾಗೆ ಹಸಿಮೆಣಸಿನಕಾಯಿ, ಸ್ವಲ್ಪ ಶುಂಠುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಈಗ ಒಗ್ಗರಣೆಗೆ ಸಾಸಿವೆ ಎಲ್ಲ ಹಾಕ್ಬಿಟ್ಟು ಈಗ ಸಿಡಿಸ್ತಾ ಇದ್ದೇನೆ. ಈಗ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಎಗ್ ಮಸಾಲಕ್ಕೆ ಸ್ವಲ್ಪ ಮಸಾಲೆ ರೆಡಿಯಾಗಿದೆ. ಆಮೇಲೆ ಇದಕ್ಕೆ ಸ್ವಲ್ಪ ಮಸಾಲೆಯನ್ನು ಹಾಕಿ ಆಮೇಲೆ ಎಗ್ ಮಸಾಲ ತಂದಿರೋದಿದೆ, ಅದನ್ನು ಹಾಕ್ತಾ ಇದ್ದೇನೆ. ಈಗ ಮಸಾಲ ರೆಡಿ ಆಯಿತು. ಹಾಗೆ ಬೇಯಿಸಿಟ್ಟಿರುವಂತಹ ಈ ಎಗ್ಗನ್ನು ಹಾಕ್ತಾ ಇದ್ದೇನೆ. ಇದು ಜೋಳದ ರೊಟ್ಟಿ ತಂದೇ ಇಲ್ಲ, ಇದು ಫಸ್ಟ್ ಟೈಮ್ ತರ್ತಾ ಇರೋದು. ಹಾಗಾಗಿ ಸುಮ್ಮನೆ ನೋಡೋಣ ಹೇಗಾಗ್ತದೆ ಅಂತ ಹೇಳ್ಬಿಟ್ಟು ತಂದಿರೋದು. ಹಾಗೆ ಜೋಳದ ರೊಟ್ಟಿ ತುಂಬ ಚೆನ್ನಾಗಿ ಆಯಿತು. ಬಟ್ ಸ್ವಲ್ಪ ಅದು ಹಾರ್ಡ್ ಇರ್ತದಲ್ಲ, ಗಟ್ಟಿಯಾಗಿ. ಚಪಾತಿ ಥರ ಮೃದು ಆಗಿರೋದೆಲ್ಲ ರೊಟ್ಟಿ ಥರನೇ ಇರ್ತದೆ. ಉತ್ತರ ಕನ್ನಡದಲ್ಲೆಲ್ಲ ತುಂಬ ಅವರಿಗೆ ಫೇವ್ರೇಟು ರೊಟ್ಟಿ ಅಂದರೆ. ನಾವು ಈ ಕಡೆ ಎಲ್ಲ ಕಡಿಮೆ ತಿನ್ನೋದು, ಆ ಥರ ಮಾಡೋದೇ ಇಲ್ಲ. ನಿಜ ಹೇಳಬೇಕಂದ್ರೆ ಈ ಜೋಳದ ರೊಟ್ಟಿಗೆ ಇದು ಎಗ್ ಮಸಾಲ ತುಂಬ ಚೆನ್ನಾಗಿತ್ತು. ತುಂಬ ಖುಷಿ ಆಯಿತು ತಿನ್ನೋಕ್ಕೆ. ಚೆನ್ನಾಗಿದೆ ಅಂತೂ. ಫಸ್ಟ್ ಟೈಮ್ ತಿಂದಿರೋದಲ್ವ, ಹಾಗಾಗಿ ಪರವಾಗಿಲ್ಲ, ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ ಹೇಗೆ ಆಗ್ತದೆ ಅಂತ ಹೇಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.